ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಬರುವಂತಹ ಓಪೋನೋ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಬರುವಂತಹ ಓಪೋನೋ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬ್ಲಾಗ್ಸ್ನಲ್ಲಿ ಇದರ ಬಗ್ಗೆ ಮಾಡಿದ್ದೀನಿ ವಿಡಿಯೋನ. ಬಟ್ ಈ ಒಂದು ವಿಡಿಯೋದಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಇದೊಂದೇ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ಇದು ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಪ್ಲಸ್ ನಾವು ಏನು ಬೇಕಾದ್ರೆ ಅದನ್ನು ಕೇಳ್ಕೋಬೋದು. ಓಕೆನಾ ಫ್ರೆಂಡ್ಸ್? ಸೊ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾ ಆಫ್ ಅಟ್ರಾಕ್ಷನಲ್ಲಿ ಬರುವಂತಹ ಓಪೋನೋ ಟೆಕ್ನಿಕ್ಕನ್ನು ಯಾರು ಕಂಡುಹಿಡಿದ್ರು ಅಂದರೆ ಡಾಕ್ಟರ್ ಹ್ಯೂಲೆನ್ ಅಂತ ಒಬ್ಬರು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಕಂಡುಹಿಡಿದಿರ್ತಾರೆ. ಓಕೆನಾ? ಸೊ ಅವರು ಕಂಡುಹಿಡಿದಿರುವಂತಹ ಈ ಮೆಥಡು ಇವಾಗೆಲ್ಲ ನೋಡಿ ಎಲ್ಲ ಕಡೆನೂ ಓಪೋನೋ ಟೆಕ್ನಿಕ್ಗೆ ಎಲ್ಲ ಸದ್ದು ಮಾಡ್ತಾ ಇರೋದು. ಬಿಕಾಸ್ ಯಾಕೆ ಅಂದರೆ ಫ್ರೆಂಡ್ಸ್, ನಾಲ್ಕು ಸ್ಟೇಟ್ಮೆಂಟ್ಸಿಂದ ನಮ್ಮ ಒಂದು ಐಡೆಂಟಿಟಿನ ನಾವು ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಆಪರ್ಚುನಿಟಿ ಇರೋದ್ರಿಂದ ಸೊ ಯಾಕೆ ಎಲ್ಲರೂ ಟ್ರೈ ಮಾಡಬಾರ್ದು ಅಂತ ನಮಗೆ ಬರುತ್ತೆ ಅಲ್ವಾ, ಮನ್ಸಿಗೆ ಬಂದೇ ಬರುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ನಾಲ್ಕು ಸ್ಟೇಟ್ಮೆಂಟ್ಸಿಂದ ನಮ್ಮ ಒಂದು ಲೈಫ್ ಸ್ಟೈಲ್ನೇ ನಾವು ಚೇಂಜ್ ಮಾಡ್ಕೋಬೋದು. ಅಂದರೆ ನಮಗೆ ಪಾಸಿಟಿವ್ ಏನಲ್ಲಿ ನಾನು ಹೇಳ್ತಾ ಇರೋದು, ಒಂಥರ ನಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿ ಆಗಿರ್ಬೋದು ಎಲ್ಲನೂ ಒಂಥರ ಚೇಂಜ್ ಆಗ್ತಾ ಬರುತ್ತೆ. ಪ್ಲಸ್ ನಮ್ಮದು ಸ್ಟ್ರೆಸ್ ಲೆವೆಲು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಯಾವುದು ಅದು ಮ್ಯಾಜಿಕಲ್ 4 ವರ್ಡ್ಸ್ ಅಂತ ಅಂದರೆ 4 ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ನೇದೇನು ಅಂದರೆ ಐ ಆಮ್ ಸಾರಿ ಅಂತ ಹೇಳೋದು ಕಲಿಬೇಕು ನೀವು. ಓಕೆನಾ? ಸೊ ಫಸ್ಟ್ನೇದೇನು ಅಂದರೆ ಐ ಆಮ್ ಸಾರಿ ಅಂತ. ಸೊ ನೀವು ಗೊತ್ತಿಲ್ಲದೇನೋ ಯಾವುದೇ ಒಂದು ಏನಾರ ಒಂದು ತಪ್ಪು ಕೆಲಸಗಳನ್ನ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ನಿಮಗೆ ನೀವು ಸಾರಿ ಕೇಳ್ಕೋಬೇಕು. ಓಕೆನಾ ಫ್ರೆಂಡ್ಸ್? ನಿಮಗೆ ನೀವು ಸಾರಿ ಕೇಳ್ಕೋಬೇಕು, ಪ್ಲಸ್ ಹೇಳ್ಕೋಬೇಕು ಜೋರಾಗಿ ಐ ಆಮ್ ಸಾರಿ ಅಂತ. ಯಾವಾಗ ನಿಮಗೆ ನೀವು ಸಾರಿ ಕೇಳ್ಕೋತೀರೋ ಆವಾಗಲೇ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ನೇದೇನು ಸೆಂಟೆನ್ಸು ಐ ಆಮ್ ಸಾರಿ ಅಂತ. ಓಕೆನಾ? ಸೊ ಸೆಕೆಂಡ್ನೇದೇನು ಬರುತ್ತೆ ಅಂದರೆ ಪ್ಲೀಸ್ ಫರ್ಗಿವ್ ಮೀ ಅಂತ, ನನ್ನನ್ನು ಕ್ಷಮಿಸಿಬಿಡು ಅಂತ. ಫಸ್ಟ್ನೇದು ಐ ಆಮ್ ಸಾರಿ ಅಂತ. ಸೊ ಅದೂ ಆ ಥರನೇ ಐ ಆಮ್ ಸಾರಿ ಅಂದರೆ ನನ್ನ ಕ್ಷಮಿಸು ಅಂತ. ಸೊ ಪ್ಲೀಸ್ ಫರ್ಗಿವ್ ಮೀ, ನಾನು ಮಾಡಿರೋ ತಪ್ಪನ್ನು ನನ್ನ ಕ್ಷಮಿಸ್ಬಿಡು ಅಂತ ಸೆಕೆಂಡ್ನೇ ಇದರಲ್ಲಿ ಬರುತ್ತೆ. ಸೊ ಮೂರನೇ ಸೆಂಟೆನ್ಸಲ್ಲಿ ಏನು ಅಂದರೆ ಥ್ಯಾಂಕ್ ಯು ಅಂತ. ಸೊ ನೀವು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಟ್ಬಿಡ್ತೀನಿ ಈ ವ್ಲಾಗಲ್ಲಿ. ಬಿಕಾಸ್ ಕೆಲವ್ರಿಗೆ ಅರ್ಥ ಆಗೋಲ್ಲ, ತುಂಬ ನಾನು ಲೆಂತಿಯಾಗಿ ವಿಡಿಯೋ ಮಾಡಿದ್ರೆ ಕೆಲವರೆಲ್ಲ ಸ್ಕಿಪ್ ಮಾಡಿ ಓಡೋಟೋಗ್ತೀರಾ. ಸೊ ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಸೊ ಮೂರನೇ ಥ್ಯಾಂಕ್ ಯು ಅಂತ ಏನಕ್ಕೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಗ್ರ್ಯಾಟಿಟ್ಯೂಡ್ ಬರುತ್ತೆ ಅವಾಗ. ಸೊ ಗ್ರ್ಯಾಟಿಟ್ಯೂಡಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಫಸ್ಟೇ ಹೇಳಿರಂಗೆ ಗ್ರ್ಯಾಟಿಟ್ಯೂಡನ್ನ ನಾವು ವ್ಯಕ್ತಪಡಿಸ್ಬೇಕು. ಸೊ ಪ್ರತಿಯೊಂದು ವಿಷಯಕ್ಕಾದರೂ ಆಗಿರ್ಬೋದು, ನೀವು ಅಂಗಡಿಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅಂಗಡಿಗೆ ಹೋಗ್ಬಿಟ್ಟು ಏನಾರು ಒಂದು ಸಾಮಾನು ತಗೋತಾ ಇರ್ತೀರ ಅಂದ್ಕೊಳ್ಳಿ. ಸೊ ಅವರು ನಿಮಗೆ ಒಂದು ಸಾಮಾನು ಕೊಡ್ತಾರೆ. ಅಂದರೆ ಒಂದು ವೆಜಿಟೇಬಲ್ಸ್ ವೆಂಡರ್ ಹತ್ರ ಆಗಿರ್ಬೋದು, ಇಲ್ಲ ಆಟೋ ಡ್ರೈವರ್ಸ್ ಹತ್ರ ಆಗಿರ್ಬೋದು, ಇಲ್ಲ ಹೊರಗಡೆ ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ತೀರಿ ಕಂಡಕ್ಟರ್ಗಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಕೆಲಸದವರು ಮೇಡ್ಗಾಗಿರ್ಬೋದು, ಇಲ್ಲ ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು, ಪ್ರತಿಯೊಬ್ರಿಗೂ ನೀವು ಫಸ್ಟ್ ಥ್ಯಾಂಕ್ ಯು ಹೇಳೋದನ್ನು ಕಲ್ತ್ಕೊಂಬನ್ನಿ. ಯಾವಾಗ ನೀವು ಥ್ಯಾಂಕ್ ಯು ಅನ್ನೋದು ಒಂದು ಮ್ಯಾಜಿಕಲ್ ವರ್ಡ್ ಅಂದರೆ ಮ್ಯಾಜಿಕಲ್ ಸೆಂಟೆನ್ಸ್ ಹೇಳ್ಕೊಂಡು ಬರ್ತಿರೋ, ನಿಮ್ಮ ಲೈಫ್ ಸ್ಟೈಲ್ ಇದೇ ಚೇಂಜ್ ಆಗಿಬಿಡುತ್ತೆ. ಓಕೆನಾ ಫ್ರೆಂಡ್ಸ್? ಯಾವಾಗ ನೀವು ಥ್ಯಾಂಕ್ ಯು ಅಂತ ಹೇಳ್ತಿರೋ ನಿಮ್ಮ ಒಳಗಿಂದ ಒಂಥರ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಮೂರನೇ ಸೆಂಟೆನ್ಸ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಅನ್ನೋದನ್ನು ಹೇಳೋದನ್ನು ಕಲೀರಿ. ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ನಮ್ಗೆ ಹೇಳ್ಕೊಡಿ ಅಂತ ಬಿಗಿನರ್ಸ್ ಎಲ್ಲ ಕೇಳ್ತಾ ಇದ್ದೀರಾ, ನನಗೂ ಗೊತ್ತು. ಸೊ ಫಸ್ಟ್ ಇದನ್ನು ಹೇಳೋದನ್ನು ಕಲ್ತ್ಕೊಂಬನ್ನಿ. ಥ್ಯಾಂಕ್ ಯು ಅಂತ ಯಾವಾಗ ಹೇಳ್ಕೊತೀರೋ ಗ್ರ್ಯಾಟಿಟ್ಯೂಡಲ್ಲೂ ಅದೇ ಬರೋದು. ಕೃತಜ್ಞತಾ ಭಾವ ವ್ಯಕ್ತಪಡಿಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಫಸ್ಟ್ ಆಫ್ ಆಲು ನೀವು ಪ್ರತಿಯೊಂದು ವಿಷಯಕ್ಕೂ ನೀವು ಥ್ಯಾಂಕ್ಸ್ ಹೇಳೋದು ಕಲಿಬೇಕು. ಈವನ್ ನೀವೇನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಇದ್ರಲ್ಲಿ ನೋಡಿ, ನೀವು ನೀರು ಕುಡಿಬೇಕಾದ್ರೂ ಪ್ರತಿಯೊಂದು ಇದಕ್ಕೂ ನೀರಿಗೂ ಥ್ಯಾಂಕ್ ಯು ಅಂದ್ಬಿಟ್ಟು ಕುಡಿತೀವಿ. ಸೊ ಅದೆಲ್ಲ ಒಂಥರ ಟ್ರಿಕ್ ಇದ್ದಂಗೆ. ಓಕೆನಾ ಫ್ರೆಂಡ್ಸ್? ಸೊ ನಾಲ್ಕನೇದೇನು ಅಂದರೆ ಐ ಲವ್ ಯು ಅಂತ. ಸೊ ನಿಮ್ಮನ್ನು ನೀವು ಪ್ರೀತಿಸ್ಕೋಬೇಕು. ಅದಕ್ಕೆ ನನ್ನ ವ್ಲಾಗ್ಸಲ್ಲೂ ಆಲ್ರೆಡಿ ಸೆಲ್ಫ್ ಲವ್ ಬಗ್ಗೆ ಹೇಳಿದ್ದೀನಿ. ಯಾವಾಗ ನಮ್ಮನ್ನ ನಾವು ಚೆನ್ನಾಗಿ ಡ್ರೆಸ್ಅಪ್ ಆಗಿ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋಕ್ಕಾಗದೇ ಇದ್ದರೆ, ನಮ್ಮನ್ನ ನಾವು ಮಿರರ್ಗೆ ಫೇಸ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ನಮ್ಮಲ್ಲಿ ಬೆಳೆಸ್ಕೊಳ್ದೇ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಏನಾರು ಒಂದು ಕಾನ್ಫಿಡೆಂಟಾಗಿ ನಾವು ಯಾವಾಗ ಇರ್ತೀವಿ ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ ಅಲ್ವಾ? ಕರೆಕ್ಟ್ ಅಲ್ವಾ ಅದು? ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ದೇ ಇದ್ದರೆ ಈ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಫೇಸ್ ಮಾಡೋಕ್ಕೆ ಆಗಲ್ಲ. ನಿಮಗೆ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿ ನೋಡೋಣ, ಕನ್ನಡಿ ಮುಂದೆ ಹೋಗಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಈವನ್ ನೀವು ನಾನು ತುಂಬ ಸಕ್ಸಸ್ಫುಲ್ಲು, ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ವೆಲ್ದಿ ಆ ಥರ ಎಲ್ಲ ಹೇಳ್ಕೋಬೇಕು ಅಂದ್ರೂ ನಿಮ್ಗೆ ಆ ಒಂದು ಕ್ವಾಲಿಟೀಸ್ ಇರಬೇಕು. ಕ್ವಾಲಿಟೀಸ್ ಹೆಂಗೆ ಬೆಳೆಯುತ್ತೆ? ಸೆಲ್ಫ್ ಲವ್ ಇದ್ದಾಗಲೇ ಆ ಥರ ಕ್ವಾಲಿಟೀಸ್ ಬೆಳೆಯೋದು.
ಸೊ ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತಾ ಇರೋದು. ಸೊ 4ನೇದೇನು ಅಂದರೆ ಐ ಲವ್ ಯು ಅಂತ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ. ಓಕೆನಾ ಫ್ರೆಂಡ್ಸ್, ನಿಮಗೆ ನೀವು ಹೇಳ್ಕೊಬೋದು, ಬೇರೆಯವ್ರಿಗೂ ಹೇಳಿ. ನಿಮಗೆ ಏನಾರ ಹೆಲ್ಪ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಆವಾಗ ಜಸ್ಟ್ ಐ ಲವ್ ಯು ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್, ಅದು ಹೇಳೋದ್ರಿಂದ ಏನು ಗೊತ್ತಾ, ನಿಮ್ಮ ಒಂದು ಪಾಸಿಟಿವ್ ವೈಬ್ಸು ಜಾಸ್ತಿ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಈ ಥರ 4 ಸೆಂಟೆನ್ಸು ಫ್ರೆಂಡ್ಸ್, ಜಸ್ಟ್ 4. ಬಟ್ ಕೆಲವರೆಲ್ಲ ಹೆಂಗೆ ಅಂದರೆ, ಇವಾಗೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಾನು ನೋಡ್ತಾ ಇರ್ತೀನಿ, ಎಲ್ಲ ಏನೋ ಅಂದ್ರೆ ಒಂಥರ ಬಹ್ಯಾಡ್ ಥರ ಮಾಡ್ಕೊಂಡಿರ್ತಾರೆ. ಅಂದರೆ ಏನು ಗೊತ್ತಾ, ಸುಮ್ಮನೆ ಅದನ್ನು ಒಂದು ಇದ್ರ ಥರ ಹೇಳ್ಕೊಂಡು ಹೊಟ್ಟೋಗೋದು, ಸೆಂಟೆನ್ಸ್ ಥರ. ಈಗ ನಾವು ಪಾಠ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನೋ ಒಂದು ಪೋಯಮ್ ಆಗಿರಲಿ, ಒಂದು ಪಾಠದ ಒಂದು ಸೆಂಟೆನ್ಸ್ ಆಗಿರಲಿ, ಓದ್ಕೊಂಬನ್ನಿ ಅಂತ ಹೇಳಿದ್ರೆ ಟಕ್ 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 ಟಕ ಅಂತ ಓದ್ಕೊಂಡು ಬರ್ತಾರಲ್ಲ, ಬೈ ಹಾರ್ಟ್ ಮಾಡ್ಕೊಂಡು. ಆ ಥರ ಅಂದ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಆ ಥರ ಅದು ಹೇಳಿದ್ರು ಒಂದೇ, ಹೇಳ್ದೇ ಇದ್ರು ಒಂದೇ. ನೀವು ಹೆಂಗೆ ಹೇಳೋದು ಕಲಿಬೇಕು ಅಂದರೆ, ಫಸ್ಟ್ ನೀವು ಫೀಲ್ ಮಾಡಬೇಕು. ಪ್ರತಿಯೊಂದು ವಾಕ್ಯದಲ್ಲೂ ನೀವು ಫೀಲ್ ಮಾಡಿ ಹೇಳಬೇಕು. ಆವಾಗಲೇ ನಿಮ್ಮ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಸೊ ಆವಾಗಲೇ ನೀವೇನು ಕೇಳ್ಕೊತೀರೋ, ನಾನು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೇ ಹೇಳ್ತಾ ಇರೋದು. ಸೊ ನೀವೇನೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಜಾಸ್ತಿ ಏನು ಗೊತ್ತಾ ಫ್ರೆಂಡ್ಸ್, ಓಪನ್ ಯಾವುದಕ್ಕೆ ಕೇಳ್ಕೊತೀವಿ ನಾವು ಜಾಸ್ತಿ ಅಂದರೆ, ನಮಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಪ್ಲಸ್ ಏನಾರ ಕಾಯಿಲೆಗಳು ಬಂದಿರುತ್ತೆ ನೋಡಿ, ಯಾವುದೇ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ನಮಗೆ ನೀಸ್ ಪೇನ್ ಆಗಿರ್ಬೋದು. ನಾನೊಂದು ವ್ಲಾಗಲ್ಲೂ ನಂದು ಮಾಡಿದ್ದೀನಿ ಅದು, ಬಟ್ ಈ ವ್ಲಾಗಲ್ಲೇ ನಿಮ್ಗೆ ಅರ್ಥ ಆಗಿಬಿಡುತ್ತೆ, ನಾನೆಲ್ಲ ಹೇಳ್ಬಿಡ್ತೀನಿ. ಸೊ ಏನು ಗೊತ್ತಾ, ಎನಿ ಇಶ್ಯೂಸ್ ಆಗಿರ್ಬೋದು, ಎಲ್ಲದಕ್ಕೂ ನೀವು ಮನಿ ಬಗ್ಗೆ ಅಂದರೆ ದುಡ್ಡಿನ ಬಗ್ಗೆ ನೀವು ಕೇಳ್ಕೊತಾ ಇದ್ರಿ. ಹೆಂಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಹೆಂಗೆ ಹೇಳಬೇಕು ಅಂದರೆ ನೀವು, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮಿ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ದುಡ್ಡನ್ನು ಲಾಸ್ಟಲ್ಲಿ ಸೇರಿಸಿ, ಈ ಸೆಂಟೆನ್ಸ್ ಲಾಸ್ಟಲ್ಲಿ ಸೇರಿಸಿ ಎಲ್ಲದಕ್ಕೂ ಫೀಲ್ ಮಾಡಬೇಕು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಆ ಥರ ಫೀಲಿಂಗ್ಸಿಂದ ಹೇಳಬೇಕು ನೀವು. ಸುಮ್ಮನೆ ಏನೋ ಒಂದು ಬಾಯ್ಹಾಡ್ ಥರ ಯಾರೋ ಮಾಡ್ತಾ ಇದ್ದಾರೆ ನಾವು ಮಾಡಿಬಿಡೋಣ ಆ ಥರ ಅಲ್ಲ ಅದು. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಅದನ್ನೇ ಹೇಳೋದು ನಾನು. ಪ್ರತಿಯೊಂದು ಯಾವುದೇ ಒಂದು ವಿಷಯನಾಗಲಿ ಬಚ್ಚಿಟ್ಕೊಬೇಡಿ. ಅದಕ್ಕೆ ನಾ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ವ್ಲಾಗ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಇವಾಗೆಲ್ಲ ನನಗೂ ಗೊತ್ತು ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ನನ್ನ ವ್ಲಾಗ್ಸ್ ಅಂತ, ನನ್ನ ಸಪೋರ್ಟು ಮಾಡ್ತಾ ಇದ್ದೀರಾ ಕೂಡ. ಸೊ ನಾನು ನಿಮ್ಗೇನು ಗೊತ್ತಾ, ನಿಮ್ಗೆಲ್ಲರಿಗೂ ಹೆಲ್ಪ್ ಆಗೋಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್. ಏನು ಗೊತ್ತಾ, ಯಾವಾಗ ನಮಗೆ ನಾವು ಕಾನ್ಫಿಡೆಂಟ್ ಆಗಿರ್ತೀವೋ, ಬೇರೆಯವ್ರು ಕಟ್ಕೊಂಡು ನಿಮ್ಗೇನಾಗಬೇಕಲ್ವಾ, ಅವ್ರು ಏನಾರ ಅನ್ಕೋತಾರೆ, ಇವ್ರು ಏನಾರ ಅನ್ಕೋತಾರೆ ಅಂದ್ಕೊಂಡು ನಿಮ್ಮ ಆಸೆಗಳನ್ನ ನೀವು ಬಚ್ಚಿಟ್ಕೊಂಡಾಗ ನೀವು ನಿಮ್ಮ ಒಂದು ಲೈಫಲ್ಲಿ ಏನೂ ಸಕ್ಸಸ್ಫುಲ್ ಆಗೋಕ್ಕೆ ಆಗಲ್ಲ. ಅಂದರೆ ಸಕ್ಸಸ್ ಆಗೋಕ್ಕೆ ಆಗಲ್ಲ. ನೀವೇನು ಆಸೆ ಇಟ್ಕೊಂಡಿರ್ತೀರೋ ಅದು ಮನಸ್ಸೊಳಗೆ ಬಚ್ಚಿಟ್ಕೊಂಡ್ರೆ ಅದೇ ಒಂದು ಟಾಕ್ಸಿನ್ ಆಗಿ ರಿಲೀಸ್ ಆಗುತ್ತೆ. ಗೊತ್ತಾಯ್ತಾ, ಟಾಕ್ಸಿನ್ ಆಗಿ ಸೇರ್ಕೋತಾ ಹೋಗುತ್ತೆ. ಅದರಿಂದ ನೀವು ಏನೇ ಒಂದು ಮಾಡಬೇಕಾದ್ರೂ ಭಯ, ಆತಂಕ. ಇವಾಗ ಮ್ಯಾನಿಫೆಸ್ಟೇಷನಲ್ಲಿ ನಾನು ಹೇಳಿದ್ನಲ್ಲ, 2 ಇರಲೇಬಾರ್ದು ಅದರಲ್ಲಿ. ಏನು ಹೇಳಿ, ಒಂದು ಭಯ ಇರಲೇಬಾರ್ದು, ಇನ್ನೊಂದೇನು ಭಯನೂ ಇರಬಾರ್ದು, ಮತ್ತು ಇದು ಇರಬಾರ್ದು, ಕಾನ್ಫಿಡೆಂಟ್ ಆಗಿರಬೇಕು ನಾವು. ಓಕೆನಾ ಫ್ರೆಂಡ್ಸ್, ಸೊ ಆ ಥರ ನಾನು ಹೇಳೋದು. ಫಿಯರು ಇರಬಾರ್ದು, ಪ್ಲಸ್ ನಮಗೆ ಅದು ಕಾನ್ಫಿಡೆಂಟ್ ಆಗಿರಬೇಕು. ನಾವು ಮಾಡ್ತೀವಿ ಅನ್ನೋದು ಒಂದು ನಮ್ಮ ಮೈಂಡ್ ಸೆಟ್ಟಲ್ಲಿ ಆ ಥರ ಇಟ್ಕೋಬೇಕು, ಬೆಳೆಸ್ಕೋಬೇಕು. ಅದೆಲ್ಲ ಹೇಗೆ ಬರುತ್ತೆ ಅಂದರೆ, ಒಂದೇ ದಿನಕ್ಕೆ ಬರಲ್ಲ. ಅದಕ್ಕೆ ಹೇಳೋದು, ಮಿರರ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿ. ನಾನು ವ್ಲಾಗಲ್ಲಿ ಹೋಗಿ ಚೆಕ್ ಮಾಡಿ, ಮಿರರ್ ಟೆಕ್ನಿಕ್ ಬಗ್ಗೆ ಚೆನ್ನಾಗಿ ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ. ಓಕೆನಾ ಫ್ರೆಂಡ್ಸ್, ಸೊ ಬನ್ನಿ ಹೇಳ್ತೀನಿ ಹಾಗೆ. ಸೊ ಈ ಒಂದು ಓಪನ್ ಟೆಕ್ನಿಕಲ್ಲಿ ನಿಮ್ಮ ಒಂದು ಯಾವುದೇ ಒಂದು ಡಿಸೀಸ್ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಪ್ರತಿಯೊಂದು ಇದಕ್ಕೂ, ಈವನ್ ನೀವು ಪಿಂಪಲ್ಸ್ಗೂ ನಾನು ಅದಕ್ಕೆ ಹೇಳೋದು, ಪಿಗ್ಮೆಂಟೇಷನ್ ಆಗಿರಲಿ, ಪಿಂಪಲ್ಸ್ ಆಗಿರಲಿ, ಈವನ್ ಕೂದಲು ಚೆನ್ನಾಗಿ ಬೆಳೆಯೋಕ್ಕಾಗಿರಲಿ, ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿರಲಿ, ಎಲ್ಲದಕ್ಕೂ ಕೇಳ್ಕೊಬೋದು. ನೀವೇನು ಗೊತ್ತಾ, ಕೂದಲ ಹತ್ರ ಹಿಂಗೆ ಟಚ್ ಮಾಡಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅನ್ಬೋದು. ನಿಮ್ಮ ಒಂದು ಬಾಡಿ ಪಾರ್ಟ್ಸ್ ಅಂದರೆ ಎಲ್ಲೆಲ್ಲಿ ಪೇನ್ ಇರುತ್ತೋ ಅದೆಲ್ಲ ಮಾಡಿ. ಈಗ ಅಡ್ವಾನ್ಸ್ ಟೆಕ್ನಿಕಲ್ ಅದೇ ಹೇಳ್ಕೊಡೋದು. ಏನು ಅಂದರೆ ನಾವೇನು ಗೊತ್ತಾ, ನಂಬಿಕೆ ಇಟ್ಟು ಮಾಡಬೇಕು. ಸೊ ಅದಕ್ಕೆ ಹೇಳೋದು, ಯಾವಾಗ ನಾವು ನಂಬಿಕೆ ಇಟ್ಟು ಮಾಡ್ತೀವೋ, ಟ್ರಸ್ಟ್ ಮಾಡಬೇಕು ಅನ್ನೋದು. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಸುಮ್ಮನೆ ಅಷ್ಟೊಂದು ಈಸಿ ಅಲ್ಲ ಕಲಿಯೋದು. ಟ್ರಸ್ಟ್ ಮಾಡಿದಾಗ ಮಾತ್ರ ಅದು ನಿಮಗೆ ಆ ಒಂದು ಗೋಲ್ನ ನೀವು ರೀಚ್ ಆಗೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಓಕೆನಾ, ಸೊ ನಾನು ನಿಮಗೆ ಹೇಳ್ತೀನಿ, ನೀವು ಒಂದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಯಾರೋ ಹೇಳ್ಕೊಟ್ಟಿದ್ದಾರೆ. ಒಂದು 11 ಸಲ ಮಾಡಿಬಿಡೋಣ, ಒಂದು 7 ಟೈಮ್ಸ್ ಮಾಡಿಬಿಡೋಣ, ಒಂದು 21 ಟೈಮ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತೀರಾ ನೀವು. ಸೊ ನಾನೇನು ಅಂತೀನಿ ಅಂದರೆ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂದರೆ 108 ಸಲ ಮಾಡಲೇಬೇಕು ನೀವು. ಯಾಕೆ ಅಂತ ಹೇಳ್ತೀನಿ ಬನ್ನಿ ಇವಾಗ. ಸೊ ನೋಡಿ ಫ್ರೆಂಡ್ಸ್, ಯಾಕೆ ನಾವು 108 ಸಲ ಹೇಳ್ಕೋಬೇಕು ಅನ್ನೋದನ್ನು ಟ್ರಿಕ್ ಮೂಲಕ ನಾನು ಹೇಳ್ಕೊಡ್ತೀನಿ. ಅಂದರೆ
ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಇದು ನಮ್ಮ ಒಂದು ಬ್ರೈನ್ ಅನ್ಕೊಳ್ಳಿ, ಓಕೆನಾ. ಸೊ ನಮ್ಮ ಒಂದು ಬ್ರೈನು, ಸೊ ಇದರಲ್ಲಿ ಏನು ಅಂದರೆ ಎಲ್ಲ ನೆಗೆಟಿವ್ ಥಾಟ್ಸೇ ಇರುತ್ತೆ ಅನ್ಕೊಳ್ಳಿ. ಈ ಯೆಲ್ಲೋ ಕಲರ್ ಪೋರ್ಷನ್ ಏನು ಕಾಣಿಸ್ತಾ ಇದೆ ನಿಮಗೆ, ಸೊ ಇದೆಲ್ಲ ನೆಗೆಟಿವ್ ಥಾಟ್ಸ್ ಅಂತ ಅನ್ಕೊಳ್ಳಿ, ಓಕೆನಾ. ಸೊ ನೀವು ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಹೋಪೋನೋಪೋನೋ ಲಾ ಆಫ್ ಅಟ್ರಾಕ್ಷನಲ್ಲಿ ಆ ಒಂದು 4 ಮ್ಯಾಜಿಕಲ್ ವರ್ಡ್ಸ್ನ ನೀವು ಹೇಳ್ಕೊತಾ ಇದ್ದೀರಾ, ಸೆಂಟೆನ್ಸ್ನ. ಸೊ ಹೆಂಗೆ ಹೇಳ್ಕೊತೀರಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತೀರಾ. ಸೊ ಆ ಥರ ಅಂದಾಗ ಒಂದು ಸ್ವಲ್ಪ ರಿಮೂವ್ ಆಗುತ್ತೆ ಇದರಿಂದ, ಓಕೆನಾ. ಸ್ವಲ್ಪ ರಿಮೂವ್ ಆಗುತ್ತಷ್ಟೇ, ಬಟ್ ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಇರುತ್ತೆ, ಓಕೆನಾ. ಸೊ ನೀವೇನು ಮಾಡ್ತೀರಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಒಂದು 7 ಟೈಮ್ಸ್ ಹೇಳ್ಕೊತೀರಾ. ಫಸ್ಟ್ ನಾನು ತೋರಿಸಿದ್ದು 1 ಟೈಮ್ ಹೇಳೋದು, ಇನ್ನೊಂದು ಸಲ ತೋರಿಸೋದು 7 ಟೈಮ್ಸ್. ಸೊ 7 ಟೈಮ್ಸ್ ನೀವು ಹೇಳ್ಕೊಂಡಾಗ ಒಂದು ಸ್ವಲ್ಪ ನೀರು ಖಾಲಿ ಆಗುತ್ತೆ, ಓಕೆನಾ. ಸೊ ನೀವು ಇವಾಗ ಏನು ಮಾಡ್ತೀರಾ, ಒಂದು 21 ಸಲ ಹೇಳ್ಕೊತೀರಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ನೀರು ಖಾಲಿ ಆಗ್ತಾ ಬರುತ್ತೆ. ಅಂದರೆ ಅದು ಪಾಸಿಟಿವ್ ಎನರ್ಜಿ ನಮಗೆ ನಮ್ಮ ಒಂದು ಬ್ರೈನ್ ಸೆಲ್ಸಲ್ಲಿ ಹೋಗಿ ಅದು ಸೇರ್ಕೋತಾ ಇರುತ್ತೆ, ಅದನ್ನು ನಾನು ಹೇಳ್ತಾ ಇರೋದು. ಸೊ ಇವಾಗ ನೋಡಿ ಒಂದು ಸ್ವಲ್ಪ ಖಾಲಿ ಆಯ್ತು. ಇವಾಗ ಏನು ಮಾಡ್ತೀರಾ, ನೀವು 108 ಸಲ ಹೇಳ್ಕೊತೀರಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಅಂದರೆ ಒಂಥರ ಫೀಲಿಂದ ಹೇಳಬೇಕು, ಓಕೆನಾ. ಫೀಲಿಂಗ್ಸಿಂದ ಹೇಳಬೇಕು, ಅವಾಗಲೇ ಅದು ವರ್ಕ್ ಆಗೋದು. ಸುಮ್ಮನೆ ಯಾರೋ ಹೇಳಿದ್ರು ನಾವು ಮಾಡ್ಬಿಡೋಣ ಆ ಥರ ಮಾಡಿದ್ರೆ ವರ್ಕ್ ಆಗಲ್ಲ. ಅದು ನಿಜವಾಗ್ಲೂ ನಿಮಗೆ ಗಿಲ್ಟ್ ಫೀಲ್ ಆಗಿ ನೀವು ರಿಯಲೈಸ್ ಮಾಡಿಕೊಂಡು ನೀವು ಹೇಳಿದಾಗ ಫ್ರೆಂಡ್ಸ್ 100% ವರ್ಕ್ ಆಗುತ್ತೆ. ಯಾಕಾಗಲ್ಲ ಹೇಳಿ. ಸೊ ಇವಾಗ 108 ಸಲ ನೀವು ಹೇಳ್ಕೊತೀನಿ ಅಂದ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ಫುಲ್ ಹೊಟ್ಟೋಗುತ್ತೆ, ಓಕೆನಾ. ಸೊ ಫುಲ್ ಹೋಗಿ ನಿಮ್ಮ ಒಂದು ಬ್ರೈನಲ್ಲಿ ಆ ಯೆಲ್ಲೋ ಕಲರ್ ಪೋರ್ಷನ್ ಅಂದರೆ ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಅಂದ್ಕೊಳ್ಳಿ. ಸೊ ಎಲ್ಲ ನೆಗೆಟಿವ್ ಥಾಟ್ಸ್ ಏನಾಯಿತು, ಫ್ಲೆಶ್ ಔಟ್ ಆಗೋಯ್ತು. ಅದೇ ಇದ್ರದ್ದು ಅರ್ಥ, ಒಳ ಅರ್ಥ ಬರೋದೇ ಅದು. ಸೊ ತುಂಬ ಜನ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ, ಕೆಲವ್ರು ಗೊತ್ತಿರಲ್ಲ. ಸೊ ನಾನು ಹೇಳಿದೆ ಅಷ್ಟೇ ನಿಮಗೆ. ಸೊ ಇವಾಗ ಏನಾಯಿತು, ನಿಮ್ಮ ಒಂದು ಬ್ರೈನಲ್ಲಿ ಏನು ಬಂತು, ಸೊ ಎಲ್ಲ ಕಲ್ಮಶ ಎಲ್ಲ ಹೋಗಿ ಏನಾಯಿತು, ಪ್ಯೂರ್ ಆಯಿತು ನಿಮ್ಮದು. ಸೊ ಅರ್ಥ ಆಯ್ತಾ ನಿಮಗೆ. ಸೊ ಟಾಕ್ಸಿನ್ ಎಲ್ಲ ಹೊಟ್ಟೋಯ್ತು. ಅಂದರೆ ಏನು ನಿಮ್ಮ ಒಂದು ತಲೆಯಲ್ಲಿ ಏನು ನೆಗೆಟಿವ್ ಥಾಟ್ಸ್ ಇತ್ತು, ಯಾವಾಗ ನೀವು 4 ಮ್ಯಾಜಿಕಲ್ ಇದು ಪಾಸಿಟಿವ್ ಸೆಂಟೆನ್ಸ್ನ ಹೇಳಿದ್ರು ಎಲ್ಲ ಫ್ಲೆಶ್ ಔಟ್ ಆಗೋಯ್ತು, ಅಂದರೆ ಹೊಟ್ಟೋಯ್ತೆಲ್ಲ. ಸೊ ಏನು ಫೀಲ್ ಆಯಿತು ನಿಮ್ಮ ಒಂದು ಬ್ರೈನಲ್ಲಿ, ಪಾಸಿಟಿವ್ ಎನರ್ಜಿ. ಯಾವಾಗ ಪಾಸಿಟಿವ್ ಎನರ್ಜಿ ಇಟ್ಕೊಂಡು ನೀವು ಯಾವಾಗ ಮ್ಯಾನಿಫೆಸ್ಟ್ ಮಾಡ್ತೀರೋ 100% ಕ್ಲಿಕ್ ಆಗುತ್ತೆ. ಯಾಕಾಗಲ್ಲ ಹೇಳಿ. ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ, ಬನ್ನಿ. ಸೊ ಗೊತ್ತಾಯ್ತಾ ಫ್ರೆಂಡ್ಸ್, ಆ ಥರ ಒಂದು ಲಾ ಆಫ್ ಅಟ್ರಾಕ್ಷನ್ನು ವರ್ಕ್ ಮಾಡೋದು. ನೀವು ಏನೇ ಒಂದು ಮಾಡ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಯಾವುದೇ ಒಂದು ನಾ ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ. ಓಪೋನೋಪೋನೋ ಟೆಕ್ನಿಕಲಿ 4 ಮ್ಯಾಜಿಕಲ್ ಸೆಂಟೆನ್ಸ್ ಹೇಳಿದ್ರಿ ಅಲ್ವಾ. ಸೊ ನೀವು ಯಾವಾಗ ನೀವು ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಮಾಡ್ತೀರೋ ಅದ್ರದ್ದು ಪ್ರೊಸೆಸಿಂಗು ಹಂಗೆ ಇರುತ್ತೆ. ಯಾವಾಗ ನೀವು ನಮಗೆ ಇಷ್ಟು 10 ಗ್ರಾಮ್ಸ್ ಚಿನ್ನದ ನೆಕ್ಲೆಸ್ ನಾನು ತೊಗೊಂಡಿದ್ದೀನಿ ಅಂತ ಏನು ಚೀಟಿ ಬರೆದು ನೀವು ನೀರನ್ನ ಕನ್ಸ್ಯೂಮ್ ಮಾಡ್ತಿರೋ, ಕುಡಿತಾ ಬರ್ತಿರೋ, ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಬ್ರೈನಲ್ಲಿ ಬರೀ ಪಾಸಿಟಿವ್ ಎನರ್ಜಿನೇ ಸೇರ್ಕೊಳ್ತಾ ಹೋಗುತ್ತೆ. ಸೊ ಅರ್ಥ ಆಯ್ತಾ ಈಗ. ಸೊ ಅದರಿಂದನೇ ನಮ್ಮ ಒಂದು ಎಲ್ಲೋ ಪೋರ್ಷನ್ ಏನೋ ನೆಗೆಟಿವ್ ಥಾಟ್ಸು, ಸೊ ಅದೆಲ್ಲ ಹೊರಟೋಗುತ್ತೆ, ಕ್ಲಿಯರ್ ಆಗುತ್ತೆ. ಅಂದರೆ ಏನಾಗುತ್ತೆ ಹೇಳಿ, ಪ್ಯೂರಾಗಿ ಕಾಣುತ್ತೆ. ಸೊ ಆವಾಗ ನಮ್ಮ ಒಂದು ಏನು ಒಂದು ಎನರ್ಜಿ ಇರುತ್ತೋ ಮತ್ತು ಯೂನಿವರ್ಸ್ದು ಎನರ್ಜಿ ಆ ಒಂದು ಅಲೈನ್ಮೆಂಟ್ ಆದಾಗ, ಆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ನಾವು ಏನು ಕೇಳ್ಕೊತೀವೋ ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ವ್ಲಾಗ್ಸಲ್ಲಿ ನೋಡಿ ಎಲ್ಲದಕ್ಕೂ ನಾನು ನಿಮ್ಗೆ ಏನು ಹೇಳ್ತೀನಿ ಹೇಳಿ, ನಿಮ್ಗೆ ಅರ್ಥ ಆಗಿರ್ಬೋದು. ಪ್ರತಿಯೊಂದು ಇದರಲ್ಲೂ ನಾನು ನಗ್ತಾನೆ ಇರ್ತೀನಲ್ವ ಯಾವಾಗಲೂ. ಸೊ ನೀವು ನನ್ನ ವ್ಲಾಗ್ಸಲ್ಲಿ ಚೆಕ್ ಮಾಡಿಬೇಕಾರೆ. ಸೊ ಅದಕ್ಕೆ ಹೇಳೋದು, ಸ್ಟ್ರೆಸ್ ಫ್ರೀಯಿಂದ ಇರಿ, ಸ್ಟ್ರೆಸ್ ಇರಬಾರ್ದು. ನೀವು ಯಾವುದೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ, ಈವನ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ನಮ್ಮದು ಸ್ಕಿನ್ ರಿಲೇಟೆಡ್ಡು ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಪಿಂಪಲ್ಸ್ ಬರೋದಾಗಿರ್ಬೋದು, ಕಪ್ಪು ಚುಕ್ಕಿಗಳೆಲ್ಲ ಬರೋದು ಏನಕ್ಕೆ ಅಂದರೆ ಟಾಕ್ಸಿನ್ಸ್ ಸೇರಿಕೊಂಡಾಗ, ಓಕೆನಾ. ಸೊ ಅದೆಲ್ಲ ರಿಲೀಸ್ ಮಾಡಬೇಕು ಅಂದರೆ ಆಟೋಮೆಟಿಕ್ಕಾಗಿ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡ್ಕೊಂಬಂದರೆ ಫ್ರೆಂಡ್ಸ್, ಯಾವಾಗ ನಿಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೋ ಆವಾಗ ನಿಮಗೆ ನೋಡಿ ಬೇಕಾ ನಿಮ್ಮ ಹೆಲ್ತ್ ಇಶ್ಯೂಸೇ ಇರಲ್ಲ. ಅಂದರೆ ನೀವೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ತುಂಬ, ಓಕೆನಾ. ನೀವೇನು ಅನ್ಕೊತೀರೋ, ಏನಾರೋ ಒಂದು ಮನೆ ತೊಗೋಬೇಕು ಅಂದ್ಕೊತಿರ್ತೀರ ಅಂದ್ಕೊಳ್ಳಿ, ಸಡನ್ನಾಗಿ ಕ್ಲಿಕ್ ಆಗುತ್ತೆ. ಪ್ಲಸ್ ನೀವೇನೋ ಒಂದು ಗೋಲ್ಡ್ದು ತೊಗೋಬೇಕು ಅಂದ್ಕೊಂಡಿರ್ತೀರ, ಅದು ಸಡನ್ನಾಗಿ ಕ್ಲಿಕ್ ಆಗುತ್ತೆ. ಮತ್ತು ಎಜುಕೇಷನ್ ಬಗ್ಗೆ ಕೇಳ್ಕೊಂಡಿರ್ತೀರ, ಅದು ಸಡನ್ನಾಗಿ ಕ್ಲಿಕ್ ಆಗುತ್ತೆ. ಹೆಲ್ತ್ ಇಶ್ಯೂಸು ತುಂಬ ಇರುತ್ತೆ ಅಂದ್ಕೊಳ್ಳಿ. ಸೊ ಯಾವಾಗ ಪಾಸಿಟಿವ್ ಅಫರ್ಮೇಷನ್ ಹಾಕೊಂಬರ್ತೀರೋ, ಐ ಆಮ್ ಹೆಲ್ದಿ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಯಾವಾಗ ಹೇಳ್ಕೊಂಬರ್ತೀರೋ, ಸೊ ಅದನ್ನು ಒಂದು ಕ್ಲಿಕ್ ಆಗುತ್ತೆ. ಈವನ್ ವಾಟರ್ ಮ್ಯಾನಿಫೆಸ್ಟೇಷನಲ್ಲೂ ನೀವು ಚೀಟಿ ಬರೆದ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ 108 ಸಲ ಹೇಳ್ಕೊಳ್ಳಿ. ಅದನ್ನೇ ಹೇಳಿದೆ ಈ ಟೆಕ್ನಿಕ್ ಓಪನೋ. ನಾನು ಏನು ಹೇಳಿದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಆ ಥರ 4 ಹೇಳ್ಕೊಂಡು ನೀವು ನೀರು ಕುಡಿಬೋದು, 108 ಸಲ ಮಾಡ್ಬೋದು. ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಲೂ ಹೇಳ್ಕೊಬೋದು. ಇದೆರಡೂ ಫ್ರೆಂಡ್ಸ್ ಮ್ಯಾಜಿಕಲ್ ರೀತಿ ವರ್ಕ್ ಮಾಡುತ್ತೆ.
ಸೊ ಇವತ್ತಿನ ವ್ಲಾಗು ಹೋಪೋನೋಪೋನೋ ಬಗ್ಗೆ ಇತ್ತು ಫ್ರೆಂಡ್ಸ್. ಅಂದರೆ ನನ್ನ ವ್ಲಾಗ್ಸಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೆ ಅಲ್ವಾ ಕಂಟೆಂಟಲ್ಲಿ. ಸೊ ನಂಗೆ ಅನ್ನಿಸ್ತು ಯಾಕೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಬಾರ್ದು ಅಂತ. ಸೊ ನನ್ನ ಎಲ್ಲ ಚಾನಲ್ಸ್ನೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಬಿಕಾಸ್ ನನ್ನ ವ್ಲಾಗ್ಸಲ್ಲಿ ನೋಡಿಬೇಕಾದ್ರೆ ಎಲ್ಲ ಥರ ಕಂಟೆಂಟು ಮಿಕ್ಸ್ಡ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಬ್ಯೂಟಿದು ಹಾಕ್ತಾಯಿದ್ದೀನಿ, ವಾಸ್ತು ಟಿಪ್ಸ್ದು, ಪ್ಲಸ್ ಮ್ಯಾನಿಫೆಸ್ಟೇಷನ್ದು, ಆಮೇಲೆ ಜ್ಯುವೆಲ್ರಿದು. ಸೊ ಎಲ್ಲ ಒಂದಕ್ಕೊಂದು ರಿಲೇಟೆಡ್, ನಿಮ್ಮ ಒಂದು ಲೈಫಲ್ಲಿ ರಿಲೇಟೆಡ್ ಆಗೇ ಇರುತ್ತೆ. ಬಿಕಾಸ್ ಎಲ್ಲನೂ ನಿಮಗೆ ನೀಡೇ ಅಲ್ವಾ, ಈಗ ಎಲ್ಲನೂ ನಿಮಗೆ ಅನುಕೂಲ ಇದ್ದಂಗೆ ಅಲ್ವಾ. ಸೊ ಮುಖ ಚೆನ್ನಾಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವಾ. ಸೊ ಫೇಸ್ ಬ್ಯೂಟಿನೂ ಎಲ್ಲರೂ ನೋಡ್ತಾರೆ. ವಾಸ್ತು ಟಿಪ್ಸು, ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಅಭಿವೃದ್ಧಿ ಆಗಬೇಕು ಅಂದ್ರೂ ಅದನ್ನು ಇಂಪಾರ್ಟೆಂಟೇ. ಪ್ಲಸ್ ಮ್ಯಾನಿಫೆಸ್ಟೇಷನ್, ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಕ್ಲಿಕ್ ಆಗುತ್ತೆ, ಪಾಸಿಟಿವ್ ಎನರ್ಜಿನೇ ಬರುತ್ತೆ. ಇದರಿಂದ ಯಾವ ಒಂದು ನೆಗೆಟಿವ್ ಇಂಪ್ಯಾಕ್ಟು ಆಗಲ್ಲ ನಿಮಗೆ. ಓಕೆನಾ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನು, ಜ್ಯುವೆಲ್ರಿದು. ಸೊ ಜ್ಯುವೆಲ್ರಿ ಹಾಕ್ಕೊಂಡು ನೋಡಿ ನನ್ನ ವ್ಲಾಗ್ಸ್ನ ನೀವು ನೋಡ್ತಾ ಇದ್ದರೆ ಸೊ ಆಟೋಮೆಟಿಕ್ಕಾಗಿ ಶುಕ್ರ ದೆಸೆನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಬರೀ ನನ್ನ ವ್ಲಾಗ್ಸ್ ಅಂತಲ್ಲ, ಎಲ್ಲರದ್ದು ನೋಡಿ. ಜಸ್ಟ್ ಹೇಳ್ತಿರೋದು ನಮ್ಮಂಥ ಕನ್ನಡ ಇವ್ರಿಗೆ ಸಪೋರ್ಟ್ ಮಾಡಿ, ಕನ್ನಡ ಯೂಟ್ಯೂಬರ್ಸ್ಗೆ ಫ್ರೆಂಡ್ಸ್ ಅಷ್ಟೇ. ನಂದಿನ ಸ್ಮಾಲ್ ಚಾನಲ್ ಅಲ್ವಾ. ಸೊ ನೀವು ಜಾಸ್ತಿ ನನಗೆ ಸಪೋರ್ಟ್ ಮಾಡಿ, ಹೈಪ್ ಆಪ್ಷನ್ ಬಂದರೆ ಹೈಪ್ ಇದು ಮಾಡಿ, ಮತ್ತು ಲೈಕ್ ಕಮೆಂಟ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಯೂಟ್ಯೂಬ್ ಮಾಡುತ್ತೆ. ಆವಾಗ ತುಂಬ ಜನ ನೋಡ್ಬೋದು. ತುಂಬ ಜನ ನಂಗೆ ಕೇಳ್ತಾ ಇರೋ, ಅಯ್ಯೋ ಮ್ಯಾಮ್ ನಾವು ಫಸ್ಟ್ ಟೈಮ್ ನಿಮ್ಮ ವಿಡಿಯೋ ನೋಡಿದ್ದು ತುಂಬ ಇಷ್ಟ ಆಯಿತು ಅಂತ ಎಲ್ಲ ಹೇಳ್ತಾರೆ. ನನಗೆ ತುಂಬ ಖುಷಿಯಾಗುತ್ತೆ. ಮತ್ತು ದೀಪ ಅನ್ನೋರಾಗಿರ್ಬೋದು, ಅಂಬುಜ ಆಗಿರ್ಬೋದು, ಅನುಪಮ ಆಗಿರ್ಬೋದು, ಸುಷ್ಮಾ ಆಗಿರ್ಬೋದು, ಮತ್ತು ಹಿತಾ ಆಗಿರ್ಬೋದು, ಚಂದ್ರಿಕಾ ಆಗಿರ್ಬೋದು, ಅನಿತಾ ಆಗಿರ್ಬೋದು, ಇನ್ನೂ ತುಂಬ ಜನ ಇದ್ದಾರೆ. ಹೆಸರು ಹೇಳಲಿಲ್ಲ ಅಂದರೆ ಅಕಸ್ಮಾತ್ ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲರೂ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ನನಗೂ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮನ್ನ ನೀವು ಇಷ್ಟಪಟ್ಟು ಕಮೆಂಟ್ ಎಲ್ಲ ಮಾಡಿದಾಗ ನಮಗೆ ಒಂಥರ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಸೊ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕಪ್ಪ ನಾವು ಅಂತ ನಮಗೆ ಮೋಟಿವೇಟ್ ಆಗ್ತೀವಿ. ಸೊ ನಿಮಗೆ ಯೂಸ್ಫುಲ್ ಆಗೋ ಕಂಟೆಂಟ್ನೇ ನಾನು ಕೊಡೋದ್ರಿಂದ ಸೊ ಪಾಸಿಟಿವ್ ಎನರ್ಜಿ ಅಂತ 100% ಶ್ಯೂರ್. ಓಕೆ, ಡ್ಯಾಮ್ ಶ್ಯೂರ್. ನಾನು ಚೆನ್ನಾಗಿ ನಿಮಗೆ ಪಾಸಿಟಿವ್ ಎನರ್ಜಿ ಇಟ್ಕೊಂಡು ನೀವು ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಇದೆಲ್ಲ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಯಾರಿಗಾರ ವೀಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಅದೊಂದೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಇನ್ನೂ ಜಾಸ್ತಿ ಒಳ್ಳೊಳ್ಳೆ ವೀಡಿಯೋಸು ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಹೈಪ್ ಆಪ್ಷನ್ ಇದ್ದರೆ ಹೈಪೂ ಮಾಡಿ. ಬಿಕಾಸ್ ಏನು ಗೊತ್ತಾ, ಸ್ಮಾಲ್ ಚಾನಲ್ ಇರೋರಿಗೆ ಹೈಪ್ ಆಪ್ಷನ್ನು ಜಾಸ್ತಿ ಬರುತ್ತೆ, ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಮಾಡುತ್ತೆ ಯೂಟ್ಯೂಬು. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಇಷ್ಟ ಆದರೆ ಹೈಪ್ ಆಪ್ಷನ್ನು ಹಿಂಗೆ ಪ್ರೆಸ್ ಮಾಡಿ. ಓಕೆನಾ ಫ್ರೆಂಡ್ಸ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. 4 ಮ್ಯಾಜಿಕಲ್ ವರ್ಡ್ಸಿಂದ ನಮ್ಮ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಮಾಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ನಾನು ಅಷ್ಟೇ ಇದೆಲ್ಲ ಟ್ರೈ ಮಾಡ್ತಾನೆ ಇರ್ತೀನಿ. ಪ್ರತಿಯೊಂದು ಇದರಲ್ಲೂ ನಿಮ್ಗೆ ಗೊತ್ತಲ್ಲ, ನಂದು ಪ್ರತಿಯೊಂದು ವಸ್ತುಗಾಗಿರ್ಬೋದು ನಾನು ಥ್ಯಾಂಕ್ ಯು ಹೇಳ್ತೀನಿ. ಸೊ ಬಿಕಾಸ್ ಅದೊಂದು ಗ್ರ್ಯಾಟಿಟ್ಯೂಡ್ ಥರ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಬರಬೇಕು ಫ್ರೆಂಡ್ಸ್. ಆವಾಗಲೇ ನಮ್ಮ ಒಂದು ಸಕ್ಸಸ್ ಕಾಣೋದಕ್ಕೆ ನಾವು ಸಾಧ್ಯ. ಅಂದರೆ ನಾಟ್ ಓನ್ಲಿ ಸಕ್ಸಸ್ ಅಂತಲ್ಲ, ನಮ್ಮ ಒಂದು ಇದು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಓಕೆನಾ. ಸೊ ಆ ಥರ. ಸೊ ಎಲ್ಲರಿಗೂ ನೀವು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸಿ, ಅವ್ರ ಮೇಲೂ ಅವ್ರ ಕೀಳು ಆ ಥರ ಎಲ್ಲ ನೋಡೋಕ್ಕೆ ಹೋಗ್ಬೇಡಿ. ಎಲ್ಲರನ್ನೂ ಸಮಾನವಾಗಿ ನೋಡಿ, ಅದೊಂದೇ ನಾನು ಹೇಳೋದು. ಸೊ ಎಲ್ಲನೂ ಒಂದೇ ಥರ ಟ್ರೀಟ್ ಮಾಡಿ. ಓಕೆನಾ. ಸೊ ಆದಷ್ಟು ವೆಜಿಟೇಬಲ್ಸ್ನ ಹೊರಗಡೆ ಮಾರ್ತಾರೆ ನೋಡಿ, ಆ ಥರ ಸ್ಟ್ರೀಟಲ್ಲಿ ಮಾರ್ತಾ ಇರ್ತಾರಲ್ಲ, ಅವ್ರ ಹತ್ರ ಪರ್ಚೇಸ್ ಮಾಡಿ. ಬಿಕಾಸ್ ಅವ್ರದ್ದು ಫ್ಯಾಮ್ಲಿ ನಡೆಯುತ್ತೆ ಅವಾಗ. ಸೊ ಆ ಥರ ಮಾಡಿ ಫ್ರೆಂಡ್ಸ್. ಓಕೆನಾ. ಸಂತೆಗಳಲ್ಲಿ ಹೋಗಿ ಸಾಮಾನುಗಳು ತೊಗೊಂಬನ್ನಿ. ನಾನು ಹಂಗೆ ಮಾಡೋದು. ಸಂತೆಗಳಲ್ಲಿ ಹೋಗಿ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದೆಲ್ಲ ತೊಗೊಂಬರ್ತೀನಿ. ಇದರಿಂದ ಮನಿ ಸೇವ್ ಆಗುತ್ತೆ, ಪ್ಲಸ್ ಅವ್ರಿಗೂ ಒಂದು ಇನ್ಕಮ್ ಬಂದಂಗೆ ಆಗುತ್ತಲ್ವ. ಎಲ್ಲ ಹೋಗ್ಬಿಟ್ಟು ಮಾಲ್ಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಸಲ್ಲೇ ಹೋಗಿ ತೊಗೊಳ್ತಾ ಇದ್ದರೆ ಅವ್ರುಗಳು ಏನು ಮಾಡ್ತಾರಲ್ವ, ಅವ್ರದ್ದು ಫ್ಯಾಮ್ಲಿ ನಡಿಬೇಕು. ಸೊ ಈ ಥರ ಎಲ್ಲ ಒಂದು ಟ್ರಿಕ್ ಯೂಸ್ ಮಾಡಿ, ಅಂದರೆ ಮೆಥಡ್ನ ಯೂಸ್ ಮಾಡಿ. ಆಮೇಲೆ ಆದಷ್ಟು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಕೊಂಬನ್ನಿ. ಅವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಬೆಳೀತಾ ಹೋಗುತ್ತೆ. ಸೊ ಇದೊಂದು ಮಾಡಿ, ಆವಾಗ ನೋಡಿ ಯಾವ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ನೋಡ್ತೀನಿ. ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.